ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಮಗ್ರ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನಾನು ರಚನಾ ನಂಜುಂಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ದಿನದ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಹಾಗೂ ಇವತ್ತಿನ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಳಸರ್ಪ ದೋಷ ಅಂದರೆ ಏನು, ಯಾವ ರಾಶಿಯವರ ಮೇಲೆ ಈ ಕಾಳಸರ್ಪ ದೋಷ ಪರಿಣಾಮ ಬೀರುತ್ತೆ ಹಾಗೂ ಇದಕ್ಕೆ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲ ವಿಚಾರವನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರುಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಮೊದಲಿಗೆ ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಈ ದಿನದ ಪಂಚಾಂಗ ಹಾಗೂ ಗ್ರಹಗತಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಷಷ್ಠಿ ಶನಿವಾರ ಹುಬ್ಬ ನಕ್ಷತ್ರ ಪ್ರೀತಿ ನಾಮ ಯೋಗ ವಣಿಜಾಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯ್ತು. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಫಲ ಇದೆ ಹಾಗೂ ಯಾವ ರಾಶಿಗೆ ಅಶುಭ ಫಲ ಇದೆ, ಅಶುಭ ಫಲ ಇರೋರು ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಮೊದಲ 6 ರಾಶಿಗಳ ಫಲಾಫಲಗಳನ್ನು ನೋಡೋದಾದ್ರೆ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತೋ ಸೂರ್ಯಾಃ ಶಮ್ಮಾತೋ ವಾತ್ವರಪಾ ಅಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ಭಜಗ್ಗಸ್ಯಾಮ ಪತಯೋರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನಾರಾಜನ ಹವಿಷಾಮಾತಜಸ್ವ. ಇವತ್ತು ಶನಿವಾರ ಆಗಿರೋದರಿಂದ ನಾವು ವಿಶೇಷವಾಗಿ ಆಂಜನೇಯನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಆಂಜನೇಯ ಯಾಕೆಂದರೆ ನಮಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಬುದ್ಧಿರ್ಬಲಂ ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡತಕ್ಕಂಥವನು. ಯಶೋಧೈರ್ಯಂ ಯಶಸ್ಸನ್ನು ಕೊಡತಕ್ಕಂಥವನು. ಧೈರ್ಯವನ್ನು ಕೊಡತಕ್ಕಂಥದ್ದು ಧೈರ್ಯ. ಹಾಗೆ ನಿರ್ಭಯತ್ವಂ ನಮಗೆ ಹೆದರಿಕೆ ಹೇಳಿ ಬರಬಾರದಂತೆ. ಆಂಜನೇಯಗೆ ಯಾವತ್ತೂ ಕೂಡ ಯಾರ ಮೇಲೂ ಅವನಿಗೆ ಭಯ ಇರಲಿಲ್ಲ ಅವನಿಗೆ. ಅಜಾಡ್ಯಂ ಅಂದರೆ ಅವನು ಎಲ್ಲ ಅತ್ಯಂತ ಯಾವುದೇ ರೀತಿ ಜಾಡ್ಯ ಅಂದರೆ ಅವನಿಗೆ ಆಲಸ್ಯ ಹೇಳುವತ್ತಂತೂ ಇಲ್ಲ. ಆ ಆಲಸ್ಯ ಹೇಳವನಿಗೆ ಇಲ್ಲೇ ಇಲ್ಲ. ಯಾವಾಗಲೂ ಕೂಡ ಅವನು ಎಚ್ಚರವಾಗಿರ್ತಿದ್ದ. ಅವನು ವಾಕ್ಪಟುತ್ವ ಅಂದರೆ ಅವನು ಮಾತಿನಿಗೆ ಆ ರೀತಿ ಒಳ್ಳೆಯ ಮಾತುಗಳನ್ನು ಆಡ್ತಿದ್ದ ಅವನು. ಹಾಗಾಗಿ ಆಂಜನೇಯ ಆರಾಧನೆಯನ್ನು ನಾವು ಇವತ್ತಿನ ದಿವಸ ವಿಶೇಷವಾಗಿ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ನಾವು ಪಡೆಯಬಹುದು. ಮೊದಲನೇದಾಗಿ ಮೇಷರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗತಕ್ಕಂಥದ್ದು, ಹಾಗೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ವಿಶೇಷವಾಗಿ ನಮಗೆ ನಾವು ಮಾಡುವಂಥ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಶಿವಶಕ್ತಿ ಆರಾಧನೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಮತ್ತು ದೇವಿ ಸನ್ನಿಧಾನಕ್ಕೆ ಪಾಯಸವನ್ನು ಅರ್ಪಣೆ ಮಾಡೋದರಿಂದ
ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಸಾಲ ಬಾಧೆ, ನಮಗೆ ಯಾವುದೋ ಒಂದು ರೀತಿಯಲ್ಲಿ ಸಾಲ ಆಗತಕ್ಕಂಥದ್ದು. ಹಾಗೆ ಕಾಲಿಗೆ ಸ್ವಲ್ಪ ಪೆಟ್ಟು ಬೀಳುವಂಥ ಸಾಧ್ಯತೆ ಇರತಕ್ಕಂಥದ್ದು, ಬೇರೆ ರೀತಿಯಲ್ಲಿ ನಡೆದಾಡುವಾಗ ಅಥವಾ ನಾವು ವಾಹನದಲ್ಲಿ ಹೋಗುವಾಗ, ಇದೆಲ್ಲ ಕಾರಣಕ್ಕಾಗಿ. ಹಾಗೆ ಕಾಲಿಗೆ ಸ್ವಲ್ಪ ಸಾಂಕ್ರಾಮಿಕವಾದಂಥ ರೋಗ ಬರತಕ್ಕಂಥದ್ದು, ಅಂದರೆ ಎಲ್ಲೋ ಒಂದು ಗಾಯ ಆಗಿರ್ತದೆ, ಅದು ಸರಿಯಾಗಿ ವಾಸಿ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಾದರೆ, ಏನೋ ನೊಣನೋ ಅಥವಾ ಸೊಳ್ಳೆನೋ ಕುಳಿತುಕೊಂಡು ಅದು ಮತ್ತೆ ಜಾಸ್ತಿ ಆಗತಕ್ಕಂಥದ್ದು, ಇದೆಲ್ಲ ಸಮಸ್ಯೆ ಬರತಕ್ಕಂಥದ್ದು. ಹಾಗೆ ಗಂಟಲು ಬೇನೆ ಬರತಕ್ಕಂಥದ್ದು, ಅಂದರೆ ಗಂಟಲಿಗೆ ಸಂಬಂಧಪಟ್ಟಂತೆ ನೋವಾಗತಕ್ಕಂಥದ್ದು, ಇದೆಲ್ಲ ಹಾಗಾಗಿ ಇವತ್ತಿನ ದಿವಸ ಚಂಡೀ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಮಾನಸಿಕ ಒತ್ತಡ ಬರತಕ್ಕಂಥದ್ದು, ಮಾನಸಿಕವಾಗಿ ಯಾವುದೋ ರೀತಿಯಲ್ಲಿ ಸ್ವಲ್ಪ ನೋವು, ಕಿರಿಕಿರಿ, ಇದೆಲ್ಲ ಜಾಸ್ತಿ ಆಗತಕ್ಕಂಥದ್ದು. ಹಾಗೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ, ಮಕ್ಕಳು ಏನೋ ಹೇಳ್ತಾರೆ ಅಥವಾ ಏನೋ ಕೇಳ್ತಾರೆ, ಇದೆಲ್ಲ ಕಾರಣಕ್ಕಾಗಿ ಮನಸ್ತಾಪ ಆಗತಕ್ಕಂಥದ್ದು. ಹಾಗೆ ಹಣಕಾಸಿನ ತೊಂದರೆ, ಯಾವುದೋ ಒಂದು ರೀತಿಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ನಮಗೆ ಅದು ಸರಿಯಾದ ಸಮಯಕ್ಕೆ ಕೂಡಿ ಬರುವುದಿಲ್ಲ, ಒದಗಿ ಬರುವುದಿಲ್ಲ, ಅಥವಾ ಯಾರಿಗೂ ನಾವು ಕೊಟ್ಟಿರ್ತೇವೆ, ಅವರಿಂದ ನಾವು ಅವ್ರನ್ನ ಕೇಳಿದಾಗ ಅವರು ಏನೋ ಬೇಸರ ಪಟ್ಕೊಳ್ಳುವಂಥದ್ದು. ಹಾಗಾಗಿ ಇದೆಲ್ಲ ಸಮಸ್ಯೆ ಆಗತಕ್ಕಂಥದ್ದು. ಹಾಗೆ ಸಹೋದರರಿಂದ ಅನುಕೂಲ ಆಗತಕ್ಕಂಥದ್ದು. ಅಕ್ಕಿ ಮತ್ತು ಉದ್ದು ಇದನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು. ಹೊಸ ಅವಕಾಶ, ನಮಗೆ ಇವತ್ತಿನ ದಿವಸ ಹೊಸದಾಗಿ ನಮಗೆ ಒಳ್ಳೆಯ ರೀತಿಯಾದಂಥ ಅವಕಾಶ ಸಿಗುವಂಥದ್ದು, ಮತ್ತು ಸಿಕ್ಕಂಥ ಅವಕಾಶದಲ್ಲೇ ನಮಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಸೇನೆ ಮತ್ತು ಪೊಲೀಸ್, ಅಗ್ನಿಶಾಮಕ ಇಂಥವರಿಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಸೇನೆ ವೃತ್ತಿಯಲ್ಲಿ ಅವರಿಗೆ ಒಳ್ಳೆಯ ರೀತಿಯಾದಂಥ ಅನುಕೂಲ, ಎಲ್ಲ ರೀತಿಯಲ್ಲೂ ಅನುಕೂಲ. ಹಾಗೆ ಪೊಲೀಸ್ ಇದರಲ್ಲಿ ಸೇವೆಯಲ್ಲಿ ಯಾರು ಇರ್ತಾರೋ ಅಂಥವರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಬಡ್ತಿ ಸಿಗತಕ್ಕಂಥದ್ದು, ಮತ್ತು ವಿಶೇಷವಾದಂಥ ಅವರಿಗೆ ವ್ಯವಸ್ಥೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಹೋಟೆಲ್ ಮತ್ತು ಇಂಡಸ್ಟ್ರಿ ಇಂಥವರಿಗೆ ಎಲ್ಲ ರೀತಿಯಲ್ಲಿ ಲಾಭ ಆಗತಕ್ಕಂಥದ್ದು ಇವತ್ತಿನ ದಿವಸ. ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು, ಯಾಕೆಂದರೆ ಇವತ್ತು ಶನಿವಾರ ಆಗಿರೋದರಿಂದ ನಾವು ಪ್ರಯಾಣವನ್ನು ಮಾಡಬಾರ್ದಂತೆ, ಜಾಸ್ತಿ ದೂರ ಪ್ರಯಾಣ ಮಾಡಬಾರ್ದು. ಇನ್ನು ಯಾವುದೋ ಒಂದು ರೀತಿಯಲ್ಲಿ ಮಾಡಲೇಬೇಕು ಅಂತಾದರೆ ಅವಾಗ ಏನು ಮಾಡಬೇಕು ಅಂತಂದರೆ, ಸೂರ್ಯ ಉದಯ ಆಗೋದ್ರೊಳಗಡೆ ಪ್ರಯಾಣ, ಮನೆಯಿಂದ ಹೊರಗಡೆ ಬಂದಿರಬೇಕು, ಅಥವಾ ಸೂರ್ಯ ಅಸ್ತ ಆದ ನಂತರ ಮನೆಯಿಂದ ಹೊರಗಡೆ ಬರತಕ್ಕಂಥದ್ದು. ಹೀಗೆ ಈ ರೀತಿಯಲ್ಲಿ ನಾವು ಗ್ರಾಮ ದೇವತಾ ದರ್ಶನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಸಹೋದರರಲ್ಲಿ ಮನಸ್ತಾಪ ಆಗತಕ್ಕಂಥದ್ದು, ಬೇರೆ ರೀತಿಯ ಕಾರಣಕ್ಕಾಗಿ. ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಕ್ಷೇತ್ರ ದರ್ಶನ ಮಾಡುವಂಥ ನಮಗೆ ಆ ಒಂದು ಯೋಗ ಇರತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಯಜ್ಞ ಯಾಗಾದಿಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ, ನಾವು ಹೋಮ ಇದನ್ನೆಲ್ಲ ನಾವು ಮಾಡಬೇಕು ಹೇಳುವಂಥ ಮನಸ್ಸು ಬರತಕ್ಕಂಥದ್ದು. ಹಾಗೆ ದುರ್ಗಾ ಸನ್ನಿಧಾನಕ್ಕೆ ದೀಪದಾನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರೋರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಬರತಕ್ಕಂಥ ಸಾಧ್ಯತೆ ಇದೆ. ಸಂಗಾತಿಯಲ್ಲಿ ಮನಸ್ತಾಪ ಆಗತಕ್ಕಂಥದ್ದು. ಲಾಭಕ್ಕಾಗಿ ಕಿತ್ತಾಟ, ನಮಗೆ
ಎಷ್ಟೋ ಲಾಭ ಸಿಗ್ತದೆ, ಏನೋ ಇದಾಗ್ತದೆ ಅಂತ ಸ್ವಲ್ಪ ಕಿತ್ತಾಟ ಆಗತಕ್ಕಂಥದ್ದು. ಹಾಗೆ ಶಾರದಾಂಬ ಸ್ಮರಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಇನ್ನು ವೀಕ್ಷಕರೇ, ಗುರುಗಳು ಮೊದಲ 6 ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿಸ್ಕೊಟ್ರು. ಇನ್ನು ಇವತ್ತಿನ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಳಸರ್ಪ ದೋಷ ಅಂದ್ರೆ ಏನು, ಯಾವ ರಾಶಿಯವರ ಮೇಲೆ ಈ ಕಾಳಸರ್ಪ ದೋಷ ಪರಿಣಾಮವನ್ನ ಬೀರುತ್ತೆ, ಹಾಗೂ ಇದಕ್ಕೆ ಪರಿಹಾರವನ್ನ ಯಾವ ರೀತಿಯಾಗಿ ಕಂಡುಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಈ ಕಾಳಸರ್ಪ ದೋಷ ಅಂದ್ರೆ ಏನು, ಹಾಗೂ ಯಾವ ರಾಶಿ ಮೇಲೆ ಇದು ಪರಿಣಾಮವನ್ನ ಬೀರುತ್ತೆ, ಹಾಗೂ ಪರಿಣಾಮ ಬೀರೋದಾದ್ರೆ ಇದಕ್ಕೆ ಪರಿಹಾರವನ್ನ ಯಾವ ರೀತಿಯಾಗಿ ಕಂಡುಕೊಳ್ಬಹುದು ಅಂತ ತಿಳಿಸ್ಕೊಡೋದಾದ್ರೆ? ಅಂದರೆ ಕಾಲಸರ್ಪ ದೋಷ ಅಂತಂದರೆ ಅದು ನಮಗೆ ಯಾವ ರೀತಿ ಪೂರ್ವ ಜನ್ಮದಲ್ಲಿ ನಾವು ಏನಾದರೂ ಕೂಡ ಈ ನಾಗಗಳಿಗೆ ತೊಂದರೆಯನ್ನು ಮಾಡಿದರೆ, ಅಂದರೆ ಅವರ ವಾಸಿಸುವಂಥ ಸ್ಥಾನ ಹುತ್ತ ವಲ್ಮೀಕ ಛೇದನ, ಹುತ್ತವನ್ನು ಒಡೆದು ಹಾಕಿಟ್ಟಿದ್ದು, ಅಥವಾ ಅವಕ್ಕೆ ನಾವು ಗಾಯವನ್ನು ಮಾಡಿಟ್ಟಿದ್ದು, ಅಥವಾ ಅವಕ್ಕೆ ಪ್ರಾಣಕ್ಕೆ ಹಾನಿ ಮಾಡಿದ್ದು, ಅಥವಾ ಅವರ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಟ್ಟಿದ್ದು, ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು. ಹೀಗೆ ಅದರಿಂದ ನಮಗೇನಾಗ್ತದೆ ಅಂತಾದರೆ ಅದು ನಮಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಯನ್ನು ಕೊಡತಕ್ಕಂಥದ್ದು. ಒಂದು, ಈ ವಿವಾಹದ ವಿಚಾರದಲ್ಲಿ ಸಮಸ್ಯೆ ಬರತಕ್ಕಂಥದ್ದು. ವಿವಾಹ ಆಗೋದೇ ಇಲ್ಲ, ಯಾಕೆಂದರೆ ಹಾಗೆ ವಿವಾಹ ಆದರೂ ಕೂಡ ಸಂತಾನ ಆಗೋದಿಲ್ಲ. ಹಾಗೆ ಅವರಿಗೆ ಅಶಾಂತಿ, ಮನೆಯಲ್ಲಿ ಕಲಹ ಆಗತಕ್ಕಂಥದ್ದು. ಮತ್ತು ಈ ಸಂಪತ್ತಿನ ವಿಚಾರದಲ್ಲೂ ಕೂಡ ಅವರು ಎಷ್ಟೇ ದುಡಿದ್ರೂ ಕೂಡ, ನಾನು ದುಡಿಯುವುದು ಹೌದು, ಆದರೆ ಅದಕ್ಕೆ ತಕ್ಕಂಥ ಯಾವುದೇ ರೀತಿಯಾದಂಥ ಫಲ ಹೇಳತಕ್ಕಂಥದ್ದು ನನಗೆ ಸಿಗ್ತಾ ಇಲ್ಲ ಅಂತ ಸುಮಾರು ಜನ ನಾವು ಏನೋ ಹೇಳುವುದನ್ನು ಕೇಳಿದ್ದೇವೆ. ಹೀಗೆ ಇದೆಲ್ಲ ಒಂದೊಂದು ರೀತಿಯಲ್ಲಿ ತೊಂದರೆ ಆಗತಕ್ಕಂಥದ್ದು. ಇದೆಲ್ಲ ನಮಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗಬೇಕು ಅಂತಾದರೆ ನಾವು ಅದಕ್ಕೆ ಆ ಕಾಳಸರ್ಪ ಶಾಂತಿ ಅಂದರೆ ಅದಕ್ಕೆ ಆ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡಬೇಕು ಅದಕ್ಕೆ. ಹಾಗೆ ನಾಗದೋಷ ಪರಿಹಾರಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಶಕ್ತಿ ಇದ್ದರೆ, ಸಂಪತ್ತಿದ್ದರೆ ಬೇರೆ ರೀತಿಯಲ್ಲಿ ಪರಿಹಾರ. ನನ್ನ ಹತ್ರ ಏನೂ ಇಲ್ಲ ಅಂತಾದರೆ ಅದಕ್ಕೆ ಬೇರೆ ರೀತಿಯಲ್ಲಿ ಪರಿಹಾರ ಇದೆ. ಯಾಕೆಂದರೆ ನಾವು ಸಾಲ ಮಾಡೇ ದಾನ ಧರ್ಮ ಮಾಡಬೇಕು ಎಲ್ಲೂ ಹೇಳಲಿಲ್ಲ. ಸಾಲ ಇಲ್ಲದೇ, ಸಾಲ ಆಗದೇ ನಾವು ದಾನ ಧರ್ಮವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಕಾಳಸರ್ಪ ದೋಷದ ಪರಿಹಾರಕ್ಕೆ ಕಾಳಸರ್ಪ ಶಾಂತಿಯನ್ನು ಮಾಡೋದರಿಂದ ನಾವು ಎಲ್ಲ ರೀತಿಯಲ್ಲೂ ಕೂಡ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು. ಇನ್ನು ವೀಕ್ಷಕರೇ, ಗುರುಗಳು ಕಾಳಸರ್ಪ ದೋಷ ಅಂದರೆ ಏನು, ಅದಕ್ಕೆ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಕೊಳ್ಬೇಕು ಅಂತ ತಿಳಿಸ್ಕೊಟ್ರು. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಉಳಿದ 6 ರಾಶಿಗಳ ಫಲಾಫಲಗಳನ್ನು ನೋಡೋದಾದರೆ, ಇನ್ನು ತುಲಾರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು, ಕಿಡ್ನಿ ಸ್ಟೋನ್, ಇದೆಲ್ಲ ಸ್ವಲ್ಪ ಆ ಥರದಲ್ಲಿ ನಾವು ಸಮಸ್ಯೆ ಬರತಕ್ಕಂಥ ಸಾಧ್ಯತೆ. ಹಾಗೆ ಬೆನ್ನೋವು ಸಾಧ್ಯತೆ, ಹಾಗೆ ಮೂಳೆ ನೋವು ಬರತಕ್ಕಂಥದ್ದು. ಹಾಗೆ ದುರ್ಗಾದೀಪ ನಮಸ್ಕಾರ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಕಣ್ಣಿನ ಬಾಧೆ, ಕಣ್ಣಿಗೆ ಸಮಸ್ಯೆ ಆಗತಕ್ಕಂಥದ್ದು. ಹಾಗೆ ಮಕ್ಕಳಿಂದ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಮಾನಸಿಕವಾಗಿ ಒತ್ತಡ ಬರತಕ್ಕಂಥದ್ದು. ಹಾಗೆ ಸ್ತ್ರೀಯರಿಗೆ ಉದರ ಬಾಧೆ ಬರತಕ್ಕಂಥದ್ದು. ಹಾಗೆ ಅಮ್ಮನವರಿಗೆ ಬಿಳಿ ಪುಷ್ಪ ದಾನವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಒಳ್ಳೆಯ ಲಾಭದ ದಿನ. ಇವತ್ತು
ಒಳ್ಳೆಯ ಲಾಭ ಆಗತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಶತ್ರುಗಳ ಬಾಧೆ ಇವತ್ತಿನ ದಿವಸ. ಶತ್ರುಗಳು ನಮಗೆ ನಮ್ಮ ಹತ್ರವರು ಚೆನ್ನಾಗೇ ಇರ್ತಾರೆ, ಆದರೆ ನಮ್ಮ ಸುದ್ದಿ ಬೇರೆ ಕಡೆ ಹೇಳಿ ನಮಗೆ ಸಮಸ್ಯೆಯನ್ನು ಮಾಡತಕ್ಕಂಥದ್ದು, ಇದೆಲ್ಲ ಸಮಸ್ಯೆ ಆಗತಕ್ಕಂಥದ್ದು. ಹಾಗೆ ಶ್ವಾಸಕೋಶದ ತೊಂದರೆ ಆಗತಕ್ಕಂಥದ್ದು. ಶ್ವಾಸಕೋಶ ಅಂದರೆ ನಮಗೆ, ಯಾಕಂದರೆ ಈ ವಾತಾವರಣನೇ ಸ್ವಲ್ಪ ಚಳಿ ವಾತಾವರಣ ಇರೋದರಿಂದ ಶ್ವಾಸಕೋಶಕ್ಕೆ ಸ್ವಲ್ಪ ಸಮಸ್ಯೆ ಆಗತಕ್ಕಂಥ ಸಾಧ್ಯತೆ. ಹಾಗೆ ತಾಯಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಸ್ಥಾನಚ್ಯುತಿ ಆಗತಕ್ಕಂಥದ್ದು, ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು, ಕಿವಿ ಸಂಬಂಧಿ ತೊಂದರೆಗಳು ಬರತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಭೂಲಾಭ, ಭೂಮಿ ಏನೋ ಒಂದು ರೀತಿಯಲ್ಲಿ ಖರೀದಿ ಮಾಡಬೇಕು ಹೇಳುವಂಥ ಮನಸ್ಸು ಬರತಕ್ಕಂಥದ್ದು, ಅಥವಾ ವಾಹನವನ್ನು ನಾವು ಖರೀದಿ ಮಾಡಬೇಕು ಹೇಳುವಂಥ ಒಂದು ಆಲೋಚನೆ ಬರತಕ್ಕಂಥದ್ದು. ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಹೆಚ್ಚಿನ ರೀತಿಯಾದಂಥ ಅನುಕೂಲ ಇರತಕ್ಕಂಥದ್ದು. ಹಾಗೆ ಸಹೋದರರಲ್ಲಿ ಮನಸ್ತಾಪ ಬರತಕ್ಕಂಥದ್ದು. ದುರ್ಗಾ ಸನ್ನಿಧಾನಕ್ಕೆ ರುದ್ರಾಭಿಷೇಕವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರುವವರಿಗೆ ಆಹಾರ ಮತ್ತು ನೀರಿನಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಸಹೋದರರ ಸಹಕಾರ ಹೇಳ್ತಕ್ಕಂಥದ್ದು ಇವತ್ತಿನ ದಿವಸ ಸಿಗುವಂಥದ್ದು. ಹಾಗೆ ಸಾಹಸ ಕಾರ್ಯಗಳನ್ನು ಸುಲಭವಾಗಿ ಇವತ್ತಿನ ದಿವಸ ಜಯಿಸುವಂಥದ್ದು. ಹಾಗೆ ನಾಗ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿ. ಮೀನರಾಶಿಯಲ್ಲಿರುವವರಿಗೆ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಕುಟುಂಬ ಸಹಕಾರ ಸಿಗತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗುವತಕ್ಕಂಥದ್ದು. ನಷ್ಟ ಮತ್ತು ಕಷ್ಟಗಳ ದಿನ. ಹಾಗಾಗಿ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ನಾವು ಇವತ್ತು ಏನು ಭಯಪಡಬೇಕಾದ್ದೇನಿಲ್ಲ. ಭಕ್ತಿಯಿಂದ ನಾವು ಭಗವಂತನ ಸ್ಮರಣೆಯನ್ನು ಮಾಡಿದಲ್ಲಿ, ಅಥವಾ ವಿಷ್ಣು ಸಹಸ್ರನಾಮವನ್ನು ನಾವು ಪಠಿಸುವುದರಿಂದ ನಮಗೆ ಎಲ್ಲ ರೀತಿಯ ಕಷ್ಟಗಳು ಕೂಡ ಪರಿಹಾರ ಆಗತಕ್ಕಂಥದ್ದು. ಇನ್ನು ವೀಕ್ಷಕರೇ, ಗುರುಗಳು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿಸ್ಕೊಟ್ರು. ಗುರುಗಳೇ, ಈ ಕಾಳಸರ್ಪ ದೋಷ ಅನ್ನೋದು ಇಂಥದ್ದೇ ರಾಶಿಗಳಿಗೆ ಬರುತ್ತೆ, ಆ ಥರ ಏನಾದರೂ ಇದೆಯಾ? ಅಂದರೆ ಈ ರಾಶಿಗಳು ಹೆಚ್ಚಾಗಿ ಕಾಳಸರ್ಪ ದೋಷಕ್ಕೆ ಗುರಿ ಆಗ್ತಾರೆ? ಅಂಥ ರಾಶಿ ಹಾಗೇನಂತ ಇಲ್ಲ. ಕಾಳಸರ್ಪ ದೋಷ ಅಂತಂದರೆ ಅದು ಯಾವ ರಾಶಿಗೆ ಬೇಕಾದರೂ ಬರ್ಬೋದು. ಇಂಥ ರಾಶಿಯವರಿಗೆ, ಇಂಥ ನಕ್ಷತ್ರದವರಿಗೆ ಹಾಗೇನಿಲ್ಲ. ಯಾಕೆಂತಂದರೆ ಅದು ನಮ್ಮ ಪೂರ್ವಜನ್ಮದ ಕರ್ಮಕ್ಕೆ ಸಂಬಂಧಪಟ್ಟಂತೆ ಬರತಕ್ಕಂಥದ್ದು. ಆ ಪೂರ್ವಜನ್ಮ ಆ ಕರ್ಮದಲ್ಲಿ ನಾವು ಹೇಗೆ ಏನು ಮಾಡಿರ್ತೇವೆ ಅಂತ ಹೇಳೋದು ಅದು ನಮ್ಮ ಕಾಲಸರ್ಪದ ದೋಷದ ರೂಪದಲ್ಲಿ ನಮಗದು ತಿಳಿಯಪಡಿಸ್ತದೆ. ಅದು ಹಾಗಾಗಿ ನಮಗೆ ಈಗ ಯಾವ ರೀತಿ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಜನಸಂಖ್ಯೆ ಇದ್ದರೆ ಎಲ್ಲರಿಗೂ ಅದು ಬರ್ತದೆ ಅಂತ ಅರ್ಥ ಅಲ್ಲ, ಅಥವಾ ಯಾರಿಗೂ ಬರೋದಿಲ್ಲ ಅಂತ ಅರ್ಥ ಅಲ್ಲ. ಅದು ಹಾಗೆ ಒಬ್ಬರಿಂದ ಒಬ್ಬರಿಗೆ ಅದು ಹೊರಡೋದು ಅಲ್ಲ, ಅದು ಅಲ್ಲ. ಅದು ಅಂದರೆ ಅದು ನಾವು ಪೂರ್ವಜನ್ಮದಲ್ಲಿ ಆ ಥರದಲ್ಲಿ ಯಾವ ರೀತಿ ಆ ನಾಗಗಳಿಗೆ, ಆ ಸರ್ಪಕ್ಕೆ ನಾವೇನಾದರೂ ತೊಂದರೆ ಇದ್ದಿದ್ರೆ ಮಾತ್ರ ಅದು ನಮಗೆ ಕಾಣಿಸ್ಕೊಳ್ತದೆ. ಅದು ಗೋಚರವಾಗಿ ಈ ಕೆಲವು ನಮಗೆ ಹೇಳ್ತಾರೆ, ಏನು ನಮಗೆ ಕನಸಿನಲ್ಲಿ ಹಾವು ಕಾಣ್ತಾ ಇದೆ, ಎಲ್ಲೂ ನಾವು ನಿದ್ರೆ ಕಣ್ಣು ಮುಚ್ಚಿದ್ರೆ ಸಾಕು ನಮಗೇನೋ ಅವು ಬಂದು ನಮಗೆ ಕಚ್ಚಿದಂಗೆ ಕಾಣ್ತದೆ, ಅಥವಾ ನಾವು ಹೋದಲ್ಲಿ ಬರ್ತದೆ, ಇದೆಲ್ಲ ಹೇಳ್ತಾರೆ. ಅಂದರೆ ಅದು ಏನು ಕೇಳಿದ್ರೆ ಕೆಲವೊಂದು ರೀತಿಯಲ್ಲಿ ನಾವು ಅವಕ್ಕೆ ತೊಂದರೆ ಕೊಟ್ಟಿರ್ತೇವೆ. ಇದು ಯಾವ ಜನ್ಮದಲ್ಲಿ ಗೊತ್ತಿಲ್ಲ. ಯಾಕೆಂದರೆ ನಮಗೆ ಈ ಜನ್ಮದಲ್ಲೇ ನಾವು ತೊಂದರೆ ಕೊಟ್ಟಿದ್ದೋಳಲ್ಲ, ಈ ಜನ್ಮದಲ್ಲ, ಅದು ಬೇರೆ ಜನ್ಮದ್ದು. ಅದು
ಬೇರೆ ಯಾವುದೋ ಹಿಂದಿನ ಜನ್ಮದ್ದು, ನಾವು ಹಿಂದಿನ ಜನ್ಮದಲ್ಲಿ ಮನುಷ್ಯ ರೂಪದಲ್ಲಿ ಇದ್ದಾಗ ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಇದ್ದಾಗ ನಾವು ಅವರಿಗೆ ತೊಂದರೆಯನ್ನು ಕೊಟ್ಟಿರ್ತೇವೆ. ಆ ತೊಂದರೆ ಕೊಟ್ಟಿದ್ದಕ್ಕೆ, ಆ ರೀತಿಯಲ್ಲಿ ನಮಗೆ ತೊಂದರೆ, ನಮ್ಮಿಂದ ಅವರಿಗೆ ತೊಂದರೆ ಆಗಿದ್ದಕ್ಕೆ ಅವರು ನಮಗೆ ತೊಂದರೆಯನ್ನು ಕೊಡುತ್ತಾರೆ. ಹಾಗಾಗಿ ಅದಕ್ಕಾಗಿ ಕೆಲವು ಕಡೆ ಯಾವ ರೀತಿ ನಾಗದೇವತಾ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು, ಕೆಲವು ನಿತ್ಯ ಪೂಜೆ ಹೇಳತಕ್ಕಂಥದ್ದು ಇರತಕ್ಕಂಥದ್ದು, ನಿತ್ಯ ಪೂಜೆ ಪ್ರತಿನಿತ್ಯವೂ ಪೂಜೆ ಮಾಡತಕ್ಕಂಥದ್ದು, ಹಾಗೆ ವಾರ್ಷಿಕ ಪೂಜೆ ವರ್ಷಕ್ಕೆ ಒಂದು ಬಾರಿ, ಹಾಗೆ ಮಾಸ ಪೂಜೆ ತಿಂಗಳಿಗೆ ಒಂದು ಬಾರಿ ಪೂಜೆ ಮಾಡತಕ್ಕಂಥದ್ದು. ಹೀಗೆ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಪೂಜೆಯನ್ನು ಮಾಡತಕ್ಕಂಥದ್ದು. ಹೀಗೆ ಆ ರೀತಿಯಲ್ಲಿ ನಾವು ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದಾಗ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ವಿಶೇಷವಾಗಿ ಅನುಕೂಲ ಆಗ್ತದೆ. ಯಾಕೆಂದರೆ ಆ ಪೂರ್ವಜನ್ಮದ ಆ ಕರ್ಮ ಹೇಳತಕ್ಕಂಥದ್ದು ಅದು ತೀರಲೇಬೇಕಂತೆ. ಏಕೆಂದರೆ ಈಗ ಯಾವ ರೀತಿ ಅಗ್ನಿ ಅದು ಸುಡುತ್ತದೆ, ಅದರ ಗುಣ ಏನು ಅಂತಂದರೆ ಅದು ಸುಡತಕ್ಕಂಥದ್ದು. ಹಾಗೆ ಕರ್ಮ ಹೇಳುವಂಥ ಅದು ಕರ್ಮ ಅಂದರೆ ನಾವು ಹಿಂದೆ ಮಾಡಿದಂಥ ಕೆಲಸ, ಅದು ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ, ನಾವು ಹಿಂದೆ ಮಾಡಿದಂಥ ಕೆಲಸಕ್ಕೆ ಸಂಬಂಧಪಟ್ಟಂತೆ ಈಗ ಈ ಜನ್ಮದಲ್ಲಿ ಆ ಕೆಲಸ ಆಗಲೇಬೇಕು. ಅದು ಹಿಂದೆ ನಾವು ಏನು ಒಳ್ಳೆಯ ಕೆಲಸ ಮಾಡಿದ್ದೇವೆ, ನನಗೆ ಭಗವಂತ ಅದನ್ನು ಕೊಡುವಂತ ನಾವು ಅವನ ಹತ್ರ ಕೇಳಿದ್ದೇವೆ, ಅದನ್ನು ಕೊಡುವಂತ ಕೇಳಿದ್ದಕ್ಕೆ ಅವನು ನಮಗೆ ಇದನ್ನು ಕೊಟ್ಟಿದ್ದ. ಯಾವುದು ಕೊಟ್ಟಿದ್ದಾನೆ? ಅವನು ಈ ಶರೀರ ಕೊಟ್ಟಿದ್ದಾನೆ. ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಯಾವ ರೀತಿ? ಸುಖವನ್ನು ಕೊಟ್ಟಿದ್ದಾನೆ, ಅವನು ದುಃಖವನ್ನು ಕೊಟ್ಟಿದ್ದಾನೆ, ಎಲ್ಲವನ್ನೂ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಆ ರೀತಿಯಲ್ಲಿ ನಾವು ಅವನ ಒಂದು ಸ್ಮರಣೆ ಮಾಡುವುದರ ಮೂಲಕವಾಗಿ, ಅದಕ್ಕಾಗಿ ನಮಗೆ ಕಾಲಸರ್ಪದಲ್ಲಿ ಯಾಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ದತ್ತಾತ್ರೇಯನ ಆರಾಧನೆ ಮಾಡಬೇಕು. ದತ್ತಾತ್ರೇಯನ ಆರಾಧನೆ ಮಾಡೋದರಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ, ಈಗ ನಮಗೆ ಏನು ನನ್ನ ಹತ್ರ ಅಷ್ಟು ಸಂಪತ್ತಿಲ್ಲ, ನನಗೆ ಕಾಲಸರ್ಪ ಶಾಂತಿ ಮಾಡಲಿಕ್ಕೆ ನನ್ನ ಹತ್ರ ಆಗೋದಿಲ್ಲ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಮಸ್ಯೆ ಇದ್ದಂಥ ಗುರುಗಳೇ, ಈ ಥರ ದೋಷ ಇರೋರು ಕುಕ್ಕೆ ಸುಬ್ರಹ್ಮಣ್ಯ ಕಾಳಸ್ತಿಗೆಲ್ಲ ಹೋಗಿ ಪೂಜೆ ಮಾಡಿಸ್ತಾರಲ್ಲ, ಆ ರೀತಿನೂ ಮಾಡಿಸ್ಕೊಳ್ಬಹುದು ಅನ್ಸುತ್ತಲ್ಲ? ಆ ಥರನೂ ಮಾಡ್ಕೋಬೋದು. ಯಾಕೆಂದರೆ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಅವನು ದರ್ಶನ ಮಾಡತಕ್ಕಂಥದ್ದು, ಅವನ ದರ್ಶನ ಮಾಡತಕ್ಕಂಥದ್ದು, ಅಲ್ಲಿ ಹೋಗಿ ಯಥಾಶಕ್ತಿ ನಮ್ಮ ಸೇವೆಯನ್ನು ಮಾಡತಕ್ಕಂಥದ್ದು, ಅದನ್ನು ನಾವು ಮಾಡಬಹುದು. ಇಲ್ಲ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಶಕ್ತಿ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಅಂಥವರು ನಾವು ಸ್ಮರಣೆ ಅಂದರೆ ಈ ದತ್ತ ಸಹಸ್ರನಾಮ ಪಠಿಸುವುದರಿಂದ ಅದರಲ್ಲೂ ಕೂಡ ನಮಗೆ ಪರಿಹಾರ ಸಿಗ್ತದೆ. ಆಶ್ಲೇಷ ಬಲಿಯನ್ನು ಮಾಡ್ತಾರೆ. ಅದು ಕೂಡ ಕೆಲವೊಂದು ಯಾವುದೋ ಒಂದು ಪೂರ್ವಜನ್ಮದ ಆ ಒಂದು ನಾವು ಜನ್ಮದಲ್ಲಿ ಮಾಡಿದಂಥ ತೊಂದರೆಯಿಂದ ನಮಗೆ ಈ ಜನ್ಮದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಅದು ಕೂಡ ಆಶ್ಲೇಷ ಬಲಿಯೂ ಕೂಡ ನಮಗೆ ಅದು ಪರಿಹಾರ ಆಗತಕ್ಕಂಥದ್ದು. ಅಂದರೆ ಕಾಳಸರ್ಪ ದೋಷಕ್ಕೆ ವಿಶೇಷವಾಗಿ ಕಾಳಸರ್ಪ ಶಾಂತಿ ಅಂತಲೇ ಇದೆ, ಅದನ್ನೇ ಮಾಡಬೇಕು. ಆದರೆ ಅದನ್ನು ನಮಗೆ ಮಾಡಲಿಕ್ಕೆ ಶಕ್ತಿ ಇಲ್ಲ, ಅಥವಾ ನಮಗಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಥವಾ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಲಿಕ್ಕೂ ಆಗ್ತಾ ಇಲ್ಲ, ದೂರ ಆಗೋಯ್ತು. ಬೇರೆ ಬೇರೆ ರೀತಿಯ ಕಾರಣ, ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಆರ್ಥಿಕವಾಗಿ ಸಮಸ್ಯೆ ಇರ್ಬೋದು, ಅಥವಾ ಇನ್ಯಾವುದೋ ರೀತಿಯಲ್ಲಿ ಒತ್ತಡ ಇರ್ಬೋದು, ನಮ್ಮದು ಬೇರೆ ಯಾವುದೋ ಕೆಲಸ ಇರ್ತದೆ, ಆ ಕೆಲಸವನ್ನು ಬಿಟ್ಟು ನಮಗೆ ಹೋಗಲಿಕ್ಕೆ ಆಗೋದಿಲ್ಲ. ಇಂಥವರೆಲ್ಲ ಇದ್ದವರು ಏನು ಮಾಡಬೇಕು ಅಂತಾದರೆ, ಅಂಥವರು ಅಲ್ಲಿಗೆ ನಾವು ಕುಂತಲ್ಲೇ ನಾವು, ಅಥವಾ ನಮಗೆ ದತ್ತಾತ್ರೇಯನ ಸನ್ನಿಧಿಗೆ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಾದರೆ ನಾವು ಎಲ್ಲಿದ್ದೇವೆ ಅಲ್ಲೇ ಸ್ಮರಣ ಮಾತ್ರ ಸಂತುಷ್ಟಾಯ,
ಅವನ ಸ್ಮರಣೆಯಿಂದಲೇ ಸಂತುಷ್ಟನಾಗ್ಬಿಡ್ತಾನೆ ಭಗವಂತ. ಅದಕ್ಕಾಗಿ ಈ ರೀತಿಯಲ್ಲಿ ಯಾವ ರೀತಿ ನಾವು ಹಿಂದೆ ಜನಮೇಜಯ ಸರ್ಪಯಾಗವನ್ನು ಮಾಡಿದ್ದಾನೆ. ಜನಮೇಜಯ ಸರ್ಪಯಾಗವನ್ನು ಮಾಡಿ ಏನು ಮಾಡಿದ್ದಾನೆ ಅವನು? ಏನು ಮಾಡಿದ್ದಾನೆ ಅಂದರೆ ಎಲ್ಲ ಸರ್ಪವನ್ನು ಆಹುತಿಗೆ ಕೊಟ್ಟುಬಿಟ್ಟ ಹೋಮದ ರೂಪದಲ್ಲಿ. ಯಾಕೆ ಅವನು ಕೊಟ್ಟ ಅಂತಾದರೆ, ಅವನು ಅಲ್ಲಿ ಕೊಟ್ಟಿದ್ದು ಅವನ ಪರೀಕ್ಷಿತ ರಾಜನಿಗೆ ತಕ್ಷಕ ಎಂಬಂತಹ ಸರ್ಪ ಕಚ್ಚಿಬಿಟ್ಟಿದ್ದ. ಆ ತಕ್ಷಕ ಎಂಬಂತಹ ಸರ್ಪ ಕಚ್ಚಿಬಿಟ್ಟಿದ್ದಕ್ಕೆ ಅವನು ಪರೀಕ್ಷಿತ ರಾಜ ಸಾವನ್ನಪ್ಪಿದ್ದ. ಅವನಿಗೂ ಬೇರೆ ಬೇರೆ ಅವನಿಗೆ ಶಾಪ ಇತ್ತು. ಅವನು ಬೇಟೆಗೆ ಹೋದಾಗ ಪರೀಕ್ಷಿತ ರಾಜ ಬೇಟೆಗೆ ಹೋಗ್ತಾನೆ. ಅವನು ಬೇಟೆಗೆ ಹೋದಾಗ ಅಲ್ಲಿ ಒಬ್ಬರು ತಪಸ್ಸು ಮಾಡ್ತಾ ಇದ್ದಾರೆ ಋಷಿಗಳು. ಅಲ್ಲಿ ತಪಸ್ಸು ಮಾಡಲಿಕ್ಕೆ ಹೋದಾಗ ಅಲ್ಲಿ ತಪಸ್ಸನ್ನು ಅವರು ಮಾಡ್ತಾ ಇದ್ದಾಗ ಇವನು ಅಲ್ಲಿ ಬೇಟೆಯಾಡಲಿಕ್ಕೆ ಹೋಗ್ತಾನೆ. ಬೇಟೆಯಾಡಲಿಕ್ಕೆ ಹೋಗಿ ಅವನಿಗೆ ಸ್ವಲ್ಪ ಬಾಯಾರಿಕೆ ಆಗ್ತದೆ. ನೀರನ್ನು ಅರಸ್ತಾ ಅವನು ಹೋದ. ಅಲ್ಲಿ ಅವರು ತಪಸ್ಸು ಮಾಡ್ತಾ ಇದ್ದಿದ್ರು. ಅಂದರೆ ಕಾಷ್ಠಮೌನ ಅಂತಂದರೆ ಕಟ್ಟಿಗೆಯಂತೆ. ಕಾಷ್ಠ ಅಂದರೆ ಕಟ್ಟಿಗೆ. ಆ ಕಟ್ಟಿಗೆಯಂತೆ ಅವರು ತಪಸ್ಸು ಮಾಡ್ತಾಯಿದ್ರು. ಅಂದರೆ ಏನು, ಇವನು ಕೇಳ್ತಾನೆ, ನನಗೆ ಬಾಯಾರಿಕೆ ಆಗ್ತಾಯಿದೆ, ನೀರು ಕೊಡಿ ಅಂತ ಅವನಿಗೆ ಕೇಳ್ತಾನೆ. ಯಾಕಂದರೆ ಅವರು ಕಾಷ್ಠಮೌನದಲ್ಲಿ ಇದ್ದಿದ್ದರಿಂದ ಅವರು ಏನು ಸನ್ನೆ ಮಾಡುವಂಗಿಲ್ಲ. ಒಂದೊಂದು ರೀತಿ ಮೌನ ಇರ್ತದೆ. ಕಟ್ಟಿಗೆ ಅದು ಸುಮ್ಮನೆ ಬಿದ್ದಿದೆ ಅಂತಂದರೆ ಅದು ಏನು ಕಟ್ಟಿಗೆ ಮಾತಾಡೋದಿಲ್ಲ. ಕಟ್ಟಿಗೆ ಹತ್ರ ಏನಾದರೂ ನಾವು ಕೇಳಿದ್ರೆ ಹೇಳ್ತದೆ, ಅದು ಅದರಿಂದ ಉತ್ತರ ಬರೋದಿಲ್ಲ. ಹಾಗೇ ಇರಬೇಕಂತೆ. ಕಾಷ್ಠಮೌನದಲ್ಲಿ ಅವರು ಸ್ಮರಣೆಯನ್ನು, ಭಗವಂತನ ಧ್ಯಾನ ಮಾಡ್ತಾ ಇದ್ದಿದ್ರು. ಒಂದು ಬಾರಿ ಕೇಳ್ತಾನೆ ಅವನು, ಆ ಮುನಿ ಋಷಿಗಳು ಮಾತಾಡ್ತಾ ಇರಲಿಲ್ಲ. 2 ಬಾರಿ ಕೇಳ್ತಾನೆ, ನನಗೆ ತುಂಬ ಬಾಯಾರಿಕೆ ಆಗ್ತಾಯಿದೆ, ನೀರು ಕೊಡಿ ಅಂತ. ಆದರೂ ಕೂಡ ಮಾತಾಡಲಿಲ್ಲ. 3ನೇ ಸತಿ ನನಗೆ ಜೋರಾಗಿ ಏನೋ ನೀರು ಬೇಕು ಅಂತ ಕೇಳಿದಾಗ ಆದರೂ ಕೂಡ ಮಾತಾಡಲಿಲ್ಲ. ಆವಾಗ ಅವನು ಏನು ಮಾಡ್ತಾನೆ, ಅಲ್ಲೊಂದು ಹಾವು ಬಿದ್ದಿರ್ತದೆ, ಸತ್ತಿದ್ದಂಥ ಹಾವು, ಅದನ್ನು ತೆಗೆದುಕೊಂಡು ಆ ಋಷಿಗಳ ಮೇಲೆ ಹೋಗ್ಬಿಡ್ತಾನೆ. ಹೊರಟ್ಬಿಡ್ತಾನೆ. ಋಷಿಗಳೇ ಅವರಿಗೆ ಏನೋ ಈ ಬದಿ ಜ್ಞಾನವೇ ಇಲ್ಲ. ಅಂದ್ರೆ ಭಗವಂತ ಸ್ಮರಣೆ ಮಾಡ್ತಾಯಿದ್ರು. ಅದನ್ನು ನೋಡಿ ಋಷಿಗಳ ಮಗ ಬಂದು ನೋಡ್ತಾನೆ, ಇದೇನು ಹಾವು ಕಾಣ್ತಾ ಇದ್ದಿದ್ದು ಯಾರು? ಅವಾಗ ಜ್ಞಾನದ ದೃಷ್ಟಿಯಲ್ಲೂ ಗೊತ್ತಾಯಿತು ಅವ್ರಿಗೆ. ಯಾಕೆಂದರೆ ಅವಾಗೆಲ್ಲ ನಾವು ಈಗಿನ ಕಾಲದಲ್ಲಿ ಮೊಬೈಲಲ್ಲಿ ನೋಡ್ದಂಗೆ ಆಗಿನ ಕಾಲದಲ್ಲಿ ಏನು ನೋಡ್ತಿದ್ರು, ಜ್ಞಾನದ ದೃಷ್ಟಿಯಲ್ಲಿ ನೋಡ್ತಿದ್ರು. 3ನೇ ಕಣ್ಣು ನಮಗೆಲ್ಲರಿಗೂ 3ನೇ ಕಣ್ಣಿದೆಯಂತೆ. 3 ಕಣ್ಣು. ಶಿವನಿಗೆ ಒಂದೇ 3 ಕಣ್ಣಲ್ಲ, ನಮಗೂ 3 ಕಣ್ಣಿದೆಯಂತೆ. ಆದರೆ ನಮಗೆ ನೋಡ್ತಾ ಇದ್ದಿದ್ದು 2 ಕಣ್ಣಲ್ಲಿ ಮಾತ್ರ. 3ನೇ ಕಣ್ಣು ನಮಗೆ ಕಾಣ್ತಾ ಇಲ್ಲ. ಅದು ಯಾವ ರೀತಿ ಕಣ್ಣೋದು? ಹಾಗೆ ಆ ಜ್ಞಾನದ ಕಣ್ಣೋದು. ಅದಕ್ಕಾಗಿ ಇಲ್ಲಿ ಕುಂಕುಮ ಇಡಬೇಕು ಅಂತ ಹೇಳ್ತಾರೆ. ಕುಂಕುಮ, ಅದಕ್ಕಾಗಿ ಈ ಹುಬ್ಬುಗಳ ಮಧ್ಯದಲ್ಲಿ ಕುಂಕುಮ ಇಡಬೇಕು. ಅದು ಅಲ್ಲಿ ನಾವು ಭಗವಂತನ ಪೂಜೆ ಮಾಡ್ದಂಗೆ, ಯಾವ ರೀತಿ ನಾವು ದೇವರಿಗೆ ಅರಿಶಿನ ಕುಂಕುಮ ಅಥವಾ ಗಂಧವನ್ನು ನಾವು ಇಡ್ತೇವೆ, ಹಾಗೆ ನಮ್ಮಲ್ಲಿ ಭಗವಂತ ಇದ್ದಾನೆ ಅವನು. ಹಾಗಾಗಿ ಈ ರೀತಿಯಲ್ಲಿ ನಾವು ಆ ಭಗವಂತನ ಸ್ಮರಣೆಯನ್ನು ಮಾಡೋದರಿಂದ ನಮಗೆ ಎಲ್ಲ ದೋಷಗಳು ಕೂಡ ಪರಿಹಾರ ಆಗ್ತದೆ. ಭಗವಂತನ ಸ್ಮರಣೆಯಿಂದ ನಮಗೆಲ್ಲವೂ ಸಿಗ್ತದೆ. ಎಲ್ಲ ದೋಷಗಳು, ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗತಕ್ಕಂಥದ್ದು. ಇನ್ನು ವೀಕ್ಷಕರೇ, ಗುರುಗಳು ಕಾಳಸರ್ಪ ದೋಷ ಅಂದರೆ ಏನು, ಅದು ಯಾಕಾಗಿ ಬರುತ್ತೆ, ಹಾಗೂ ಯಾವ ರಾಶಿಯವರ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ, ಹಾಗೂ ಅದಕ್ಕೆ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಕೊಳ್ಳೋದು ಅಂತ ತಿಳಿಸ್ಕೊಟ್ರು. ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನೇ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ಇದಾಗಿತ್ತು ಇಂದಿನ ಸಮಗ್ರ ಜ್ಯೋತಿಷ್ಯ. ನೋಡ್ತಾರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ.